ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನೀವು ಕೂಡ ಬಾಡಿಗೆ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಈ ನಿಯಮದ ಪ್ರಕಾರ ನೀವು ಆ ಮನೆಯ ಮಾಲೀಕರಾಗಬಹುದು. ಸ್ನೇಹಿತರೆ, ನಾವು ಹೇಳುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಈ ನಿಯಮದ ಪ್ರಕಾರ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರುವವರು ಆ ಮನೆಯನ್ನ ತಮ್ಮ ಸ್ವಂತ ಮನೆಯಾಗಿ ಮಾಡಿಕೊಳ್ಳಬಹುದು. ಹಾಗಾದರೆ ಕರ್ನಾಟಕ ರಾಜ್ಯ ಸರ್ಕಾರದ ಈ ನಿಯಮ ಯಾವುದು? ಯಾವ ಸಂದರ್ಭದಲ್ಲಿ ಬಾಡಿಗೆ ಮನೆಯಲ್ಲಿ ಇರುವವರು ಆ ಮನೆಯನ್ನ ತಮ್ಮ ಸ್ವಂತ ಮನೆಯಾಗಿ ಮಾಡಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನು ಬಾಡಿಗೆ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಕಳೆದ 12 ವರ್ಷಗಳಿಂದ ಯಾವುದೇ ಒಬ್ಬ ಬಾಡಿಗೆದಾರ ಯಾವುದೇ ಒಪ್ಪಂದವಿಲ್ಲದೆ ಒಂದೇ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ಆ ಬಾಡಿಗೆದಾರ ಆ ಬಾಡಿಗೆ ಮನೆಯನ್ನ ತನ್ನ ಸ್ವಂತ ಮನೆಯಾಗಿ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಪ್ರತಿಕೂಲ ಸ್ವಾಧೀನ ಕಾಯ್ದೆ ಅಂದರೆ ಲಿಮಿಟೇಷನ್ ಆಕ್ಟ್ 1962 ಅಡಿಯಲ್ಲಿ ಬಾಡಿಗೆದಾರ ಆ ಬಾಡಿಗೆ ಮನೆಯನ್ನ ತನ್ನ ಸ್ವಂತ ಹೆಸರಿಗೆ ಮಾಡಿಕೊಳ್ಳಬಹುದು. ಯಾವುದೇ ಒಬ್ಬ ಬಾಡಿಗೆದಾರ ಕಳೆದ 12 ವರ್ಷಗಳಿಂದ ಯಾವುದೇ ರೀತಿಯ ಒಪ್ಪಂದವಿಲ್ಲದೆ ಒಂದೇ ಆಸ್ತಿಯಲ್ಲಿ ಅಥವಾ ಒಂದೇ ಬಾಡಿಗೆ ಮನೆಯಲ್ಲಿ ವಾಸವಿದ್ದರೆ ಆ ಬಾಡಿಗೆದಾರ ಆ ಮನೆಯನ್ನ ತನ್ನ ಸ್ವಂತ ಮನೆಯಾಗಿ ಮಾಡಿಕೊಳ್ಳಬಹುದು. ಕರ್ನಾಟಕ ರಾಜ್ಯ ಸರ್ಕಾರದ ಈ ನಿಯಮ ಬಾಡಿಗೆ ಒಪ್ಪಂದವಿಲ್ಲದ ಸಂದರ್ಭದಲ್ಲಿ ಮಾತ್ರ ಅನ್ವಯವಾಗುತ್ತೆ. ಸಾಮಾನ್ಯವಾಗಿ ಮನೆಯ ಮಾಲೀಕರು ಕೇವಲ 11 ತಿಂಗಳಿಗೆ ಮಾತ್ರ ಬಾಡಿಗೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. 11 ತಿಂಗಳು ಪೂರ್ಣಗೊಂಡ ನಂತರ ಆ ಬಾಡಿಗೆ ಒಪ್ಪಂದವನ್ನು ನವೀಕರಣ ಮಾಡಲಾಗುತ್ತೆ. ಯಾವಾಗ ಬಾಡಿಗೆ ನವೀಕರಣ ಮಾಡದೆ ಕಳೆದ 12 ವರ್ಷಗಳಿಂದ ಆತ ಬಾಡಿಗೆ ಮನೆಯಲ್ಲಿ ವಾಸವಿದ್ದರೆ ಆತ ಆ ಮನೆಯನ್ನ ತನ್ನ ಸ್ವಂತ ಹೆಸರಿಗೆ ಮಾಡಿಕೊಳ್ಳಬಹುದು. ಖಾಸಗಿ ಆಸ್ತಿಗಳಿಗೆ ಈ ನಿಯಮ 12 ವರ್ಷಗಳಿಗೆ ಅನ್ವಯವಾಗುತ್ತೆ. ಆದರೆ ಸರ್ಕಾರಿ ಆಸ್ತಿಗಳಿಗೆ 20 ವರ್ಷಗಳ ಅವಧಿ ಕಾಯಬೇಕು. ಸರ್ಕಾರಿ ಆಸ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ವಾಸವಿದ್ದರೆ ಮಾತ್ರ ಕಾನೂನು ಪ್ರಕಾರವಾಗಿ ಆ ಆಸ್ತಿಯನ್ನ ಅವರ ಹೆಸರಿಗೆ ಮಾಡಿಕೊಳ್ಳಬಹುದು. ಆದರೆ ಖಾಸಗಿ ಆಸ್ತಿಯಲ್ಲಿ ಯಾವುದೇ ಒಪ್ಪಂದವಿಲ್ಲದೆ ಕಳೆದ 12 ವರ್ಷಗಳಿಂದ ವಾಸವಿದ್ದರೆ ಆ ಆಸ್ತಿಯನ್ನ ಅವರ ಹೆಸರಿಗೆ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದ ಈ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.